ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕಥೆ ಭಾಗ 28. ಇವತ್ತಿನ ಎಪಿಸೋಡ್ ಜನ್ನು ಗೌಡ ಮೈಸೂರು ಇವರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ನಿಮ್ಮ ಸೇವೆಗೆ ಸದಾ ಸಿದ್ಧ. ನಾನು ಫ್ರೀಯಾಗಿಲ್ಲ. ಭಾನುವಾರ ನನಗೊಂದು ಎಂಗೇಜ್ಮೆಂಟ್ಗೆ ಹೋಗೋದಿದೆ. ತಾವು ಬರ್ತೀರಾ ಮೇಮ್ ಸಾಹಬ್? ನೀನೇನು ಹೇಳದೇ ಇದ್ರೂ ನಿನ್ನ ಮೈಂಡ್ ರೀಡ್ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀನಿ. ನಾನು ಕನಸು ಕಾಣ್ತಿಲ್ಲ ತಾನೆ? ಓವರ್ ಡೋಸ್ ಆಯಿತು ಅನಿಸುತ್ತೆ. ಇಲ್ಲಿಯವರೆಗೆ ಅವಳು ಮಾರಿದ ಸರವನ್ನು ಮತ್ತೆ ಅವಳ ಬರ್ತ್ಡೇ ದಿನ ತಂದು ಕೊಡುತ್ತಾನೆ ಸಮರ್ಥ್. ದೇವರ ಮುಂದೆ ಇದ್ದ ಕುಂಕುಮವನ್ನು ತಂದು ಅವಳ ಬೈತಲೆಗೆ ಹಚ್ಚಿಬಿಟ್ಟ. ಇವತ್ತಿಂದ ನೀನು ನನ್ನವಳು, ನಾನು ನಿನ್ನವನು ಎಂದ. ಮುಂದುವರಿದ ಭಾಗ. ಊಟ ಮುಗಿಸಿ ಇಬ್ಬರು ತಮ್ಮ ತಮ್ಮ ಕೆಲಸದತ್ತ ಗಮನ ಹರಿಸಿದರು. ಸಮರ್ಥ್ ಅವಳನ್ನಲ್ಲೇ ಬಿಟ್ಟು ಹೋಗಿ ಎಷ್ಟೋ ಹೊತ್ತಿನ ಬಳಿಕವೂ ಅವನು ಈಗಲೂ ತನ್ನನ್ನು ಹಿಡಿದುಕೊಂಡೇ ಇದ್ದಾನೇನೋ ಎನಿಸುತ್ತಿತ್ತು ಅವಳಿಗೆ. ಅವನ ಇಂದಿನ ಹಿಡಿತದಿಂದ ಅವಳಿಗೆ ನೋವಾಗಿತ್ತು. ಆದರೂ ಆ ನೋವಲ್ಲಿ ಏನೋ ಸುಖವಿದೆ ಎಂದು ಎನಿಸಿತು ಅವಳಿಗೆ. ಅವನಲ್ಲಿ ಕೋಪಿಸಿಕೊಂಡಿದ್ದಾಗ ಅವಳಿಗೂ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಈಗ ನಿರಾಳವಾಗಿತ್ತು. ಅವನು ಹೇಳಿದಂತೆ ಅವಳಿಗಾಗಿ ಅಂದು ಸಂಜೆಯೇ ಕುಚ್ಚಲಕ್ಕಿ ಅಂದರೆ ರೆಡ್ ರೈಸ್ ಖರೀದಿಸಿಕೊಟ್ಟಿದ್ದ. ಅವನು ಮರುದಿನದಿಂದ ಅದನ್ನು ಮಾಡಬೇಕೆಂದು ಹೇಳಿದಾಗ ಸೀತಾರಾಮಯ್ಯನವರು ಹೇಳಿದರು, ನಾನು ನಾಳೆಯಿಂದ ರೆಡ್ ರೈಸೇ ಊಟ ಮಾಡ್ತೀನಿ. ಕುಚ್ಚಲಕ್ಕಿ ಅಭ್ಯಾಸ ಇರುವವರಿಗೆ ಬಿಳಿಯನ್ನ ಹಿಡಿಸೋದೇ ಇಲ್ಲ. ಒಂದು ದಿನ 2 ದಿನ ಆದರೆ ಪರವಾಗಿಲ್ಲ, ದಿನ ವೈಟ್ ರೈಸ್ ತಿನ್ನೋಕೆ ಆಗಲ್ಲ. ಸಮನ್ವಿಗೂ ಹಾಗೆ ಆಗ್ತಿದೆಯೇನೋ ಎಂದು ಹೇಳಿದರು ಸೀತಾರಾಮಯ್ಯನವರು. ಮೊದಲು ಅವರಿಗೆ ಅದು ಅಭ್ಯಾಸವಿತ್ತು. ಅಂದು ರಾತ್ರಿ ಊಟ ಮಾಡುತ್ತಿದ್ದಾಗ ಸಮನ್ವಿಗೆ ಅವಳ ಗೆಳತಿ ಸಜಿಯ ಕರೆ ಬಂದಿತ್ತು. ಈ ಭಾನುವಾರ ತನ್ನ ಎಂಗೇಜ್ಮೆಂಟ್ ಇರುವುದಾಗಿಯೂ ಅದಕ್ಕೆ ತಪ್ಪದೆ ನೀವೆಲ್ಲರೂ ಬರಬೇಕೆಂದು ಆಹ್ವಾನಿಸಿದ್ದಳು. ಸಜಿಗೆ ಅವಳ ಗೆಳೆಯ ಜೀವನ್ನೊಂದಿಗೆ ನಿಶ್ಚಿತಾರ್ಥವಿತ್ತು. ಅವಳದು ಪ್ರೇಮ ವಿವಾಹ. ಅವರ ಪ್ರೀತಿಗೆ ಸಮನ್ವಿ ಸಾಕ್ಷಿಯಾಗಿದ್ದಳು. ಅವಳು ಅಂದಿನ ದಿನವನ್ನು ನೆನಪಿಸಿಕೊಂಡಾಗ ಅವಳ ತುಟಿಯಂಚಿನಲ್ಲಿ ಕಿರುನಗು ಲಾಸ್ಯವಾಡತೊಡಗಿತು. ಸಜಿ ಮತ್ತು ಜೀವ ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸುತ್ತಿದ್ದಾರೋ ಅಷ್ಟೇ ಜಗಳವಾಡಿಕೊಳ್ಳುತ್ತಿದ್ದರು. ಎಷ್ಟೋ ಸಲ ಸಮನ್ವಿಯ ಬಳಿ ಒಬ್ಬರ ಮೇಲೊಬ್ಬರು ದೂರು ಹೇಳಿಕೊಂಡಿದ್ದರು. ಅವರ ಜಗಳವನ್ನು ಇತ್ಯರ್ಥ ಮಾಡಲು ಸಮನ್ವಿಗೆ ಕಷ್ಟವಾಗುತ್ತಿತ್ತು. ಕೆಲವೊಮ್ಮೆ ಸಮನ್ವಿಗೆ ಯಾರ ಪರ ವಹಿಸಬೇಕೆಂದೇ ಗೊತ್ತಾಗುತ್ತಿರಲಿಲ್ಲ. ಅವರಿಬ್ಬರ ಮೊದಲ ಭೇಟಿಯನ್ನು ನೆನಪಿಸಿಕೊಂಡಳು. ಅದೊಂದು ದಿನ ಸಮನ್ವಿ ಮತ್ತು ಸಜಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು. ಸಮನ್ವಿಯಿಂದ ಹಿಂದೆ ನಿಂತಿದ್ದಳು ಸಜಿ. ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ತನ್ನ ಹಿಂದಿದ್ದ ಗೆಳತಿಯ ಆಮ್ ಎಂಬ ಶಬ್ದ ಕೇಳಿಸಿತು. ಹಿಂದಿರುಗಿ ನೋಡಿದರೆ ಅವಳ ಕಾಲ ಮೇಲೆ ಅವಳ ಎಡಗಡೆ ನಿಂತಿದ್ದ ಯುವಕನೊಬ್ಬನ ಸೆಲ್ ಫೋನ್ ಬಿದ್ದಿತ್ತು. ಸಾರಿ ಎಂದ ಆ ಯುವಕ ಬಾಗಿ ತನ್ನ ಸೆಲ್ ಫೋನನ್ನು ಎತ್ತಿಕೊಳ್ಳುವ ಮೊದಲೇ ಸಜಿ ಅದನ್ನು ಎತ್ತಿಕೊಂಡಾಗಿತ್ತು. ಅವನು ತನ್ನ ಸೆಲ್ ಫೋನ್ಗಾಗಿ ಕೈ ಚಾಚಿದ್ದ. ಆದರೆ ಸಜಿ ಅದನ್ನು ಅವನಿಗೆ ಹಿಂದಿರುಗಿಸದೆ ತನ್ನ ಬ್ಯಾಗಿನೊಳಗೆ ತುರುಕಿಸಿಕೊಂಡಳು. ಆ ಯುವಕ ಬೇಕೆಂದೇ ತನ್ನ ಸೆಲ್ ಫೋನನ್ನು ಅವಳ ಕಾಲಿನ ಮೇಲೆ ಹಾಕಿದ್ದಾನೆ ಎಂದು ಮಲಯಾಳಂ ಭಾಷೆಯಲ್ಲಿ ಗದರಿದ್ದಳು. ಆ ಯುವಕ ಮತ್ತೊಮ್ಮೆ ಅವಳಲ್ಲಿ ಕ್ಷಮೆಯಾಚಿಸಿ ತನ್ನ ಸೆಲ್ ಫೋನ್ಗಾಗಿ ಅವಳ ಮುಂದೆ ಕೈಯೊಡ್ಡಿದ್ದ. ಸಜಿ ಕೊಟ್ಟಿರಲಿಲ್ಲ. ಅವನು ಬಸ್ಸಿಳಿಯಬೇಕಾದ ಅಣಂಗೂರು ಸ್ಟಾಪ್ ಬಂದಿತ್ತು. ಆದರೂ ಇಳಿಯಲಿಲ್ಲ. ಫೋನ್ಗಾಗಿ ಅವರನ್ನು ಹಿಂಬಾಲಿಸಿದ. ಗೆಳತಿಯರಿಬ್ಬರು ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದರು. ಕಾಸರಗೋಡು ಹೊಸ ಬಸ್ ಸ್ಟ್ಯಾಂಡಲ್ಲಿ ಸಮನ್ವಿ ಗೆಳತಿಯ ಬಳಿ ಆ ಸೆಲ್ ಫೋನ್ ಕೊಡಲು ಹೇಳಿದರು. ಆದರೆ ಸಜಿ ಅದಕ್ಕೊಪ್ಪಲೇ ಇಲ್ಲ. ಅವಳಿನ್ನು ಮುಂದಕ್ಕೆ ಹೋಗುತ್ತಾಳೆ ಎಂದಾದಾಗ ಆ ಯುವಕ ಸಜಿಯ ಕೈ ಹಿಡಿದಿದ್ದ. ಆಗ ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು. ಅವಳು ಅವನ ಶರ್ಟ್ನ ಕಾಲರ್ ಪಟ್ಟಿ ಹಿಡಿದು ಇನ್ನೇನು ಹೊಡೆಯುತ್ತಿದ್ದಳು. ಆಗ ಸಮನ್ವಿ ಗೆಳತಿಯನ್ನು ತಡೆದಿದ್ದಳು. ಆ ಯುವಕ ಕೃತಜ್ಞತಾಭಾವದಿಂದ ಸಮನ್ವಿಯನ್ನು ನೋಡಿದ್ದ. ಅವನೀಗ ಸಮನ್ವಿಯತ್ತ ತಿರುಗಿ, ಚೇಚಿ, ನನ್ನ ಸೆಲ್ ಫೋನ್ ನನಗೆ ಕೊಡಿಸಿ ಎಂದು ಮಲಯಾಳಂ ಭಾಷೆಯಲ್ಲಿ ಕೇಳಿದ. ಆ ಯುವಕ ಬೇಕೆಂದೇ ಹಾಗೆ ಮಾಡಿರಲಾರ ಎಂದೆನಿಸಿತು. ಗೆಳತಿಯ ಬಳಿ ಅವನ ಸೆಲ್ ಫೋನ್ ಕೊಡಲು ಕೇಳಿಕೊಂಡಳು ಸಮನ್ವಿ. ಸಜಿ ಅವನನ್ನು ಬೈದು ಮುಂದೆ ನಡೆಯುತ್ತಾ ಹೋಗುತ್ತಿದ್ದಳು. ಸಮನ್ವಿ ಮತ್ತು ಆ ಯುವಕ ಇಬ್ಬರು ಅವಳನ್ನು ಹಿಂಬಾಲಿಸುತ್ತಿದ್ದರು. ಆ ಯುವಕ ಇನ್ನಿಲ್ಲದಂತೆ ಬೇಡಿಕೊಂಡರೂ ಅವನಿಗೆ ಸೆಲ್ ಫೋನ್ ಕೊಡಲಿಲ್ಲ ಸಜಿ. ಅವಳು ಅಲ್ಲಿದ್ದ ಐಸ್ ಕ್ರೀಮ್ ಶಾಪ್ ಒಳಗೆ ಹೋಗಿದ್ದಳು. ಆ ಯುವಕನ ಉರಿನೋಟವನ್ನು ಲೆಕ್ಕಿಸದೆ ಸಜಿ ದಿಲ್ಖುಷ್ಗೆ ಆರ್ಡರ್ ಮಾಡಿದ್ದಳು. ಅದರ ಬಿಲ್ಲನ್ನು ಆ ಯುವಕನ ಕೈಯಲ್ಲಿ ಕೊಡಿಸಿ ಅವನ ಸೆಲ್ ಫೋನ್ ಅವನಿಗೆ ಹಿಂದಿರುಗಿಸಿದ್ದಳು. ಸಜಿಗೆ ಶಾಪ ಹಾಕುತ್ತಲೇ ಅವನು ಬಿಲ್ ತೆತ್ತು ತನ್ನ ಸೆಲ್ ಫೋನ್ನೊಂದಿಗೆ ಹೊರಟಿದ್ದ. ಸಮನ್ವಿಗೆ ಗೆಳತಿ ಅವನಿಂದ ದುಡ್ಡು ವಸೂಲು ಮಾಡಿದ್ದು ಸರಿ ಬಂದಿರಲಿಲ್ಲ. ಆದ್ದರಿಂದ ಅವಳು ದುಡ್ಡು ಕೊಡಲು ಹೋದಾಗ ಅದನ್ನು ಅವನು ತೆಗೆದುಕೊಳ್ಳಲಿಲ್ಲ. ಅವನ ಕಣ್ಣಿಗೆ ತಾಕತ್ತಿದ್ದರೆ ಸಜಿಯನ್ನು ಸುಟ್ಟು ಬಿಡುತ್ತಿದ್ದನೇನೋ. ಉರಿನೋಟ ಬೀರಿ ಅಲ್ಲಿಂದ ಹೊರಟು ಹೋಗಿದ್ದ.
ಅವರ ಎರಡನೇ ಭೇಟಿಯಲ್ಲಿ ಸಜಿಗೆ ಅವನಿಂದ ಸಹಾಯ ಯಾಚಿಸಬೇಕಾಗಿ ಬರುತ್ತದೆ ಎಂದು ಗೊತ್ತಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲವೇನೋ. ಆ ಯುವಕ ಬೇರೆ ಯಾರೂ ಅಲ್ಲ, ಈಗ ಸಜಿಯನ್ನು ಮದುವೆಯಾಗುತ್ತಿರುವ ಜೀವನ್. ಸಜಿ ಸಮನ್ವಿಯ ಏಕೈಕ ಆತ್ಮೀಯ ಗೆಳತಿಯಾಗಿದ್ದಳು. ಅಂದು ತಾಯಿಯ ಆಪರೇಷನ್ ಸಂದರ್ಭದಲ್ಲಿ ಒಂದು ದಿನ ಸುಮಿತ್ರಾ ಅವರನ್ನು ನೋಡಿಕೊಂಡಿದ್ದಳು. ಗೆಳತಿ ತನಗಾಗಿ ಮಾಡಿದ ಸಹಾಯವನ್ನು ಸಮನ್ವಿ ಎಂದೂ ಮರೆತಿರಲಿಲ್ಲ. ಸಮನ್ವಿಗೆ ಸಜಿಯ ಎಂಗೇಜ್ಮೆಂಟ್ಗೆ ಹೋಗಲೇಬೇಕೆಂಬ ಉತ್ಕಟತೆ ಇತ್ತು. ಇಂದು ಮಧ್ಯಾಹ್ನ ಸಮರ್ಥ್ ಹೇಳಿದ್ದ, ಈ ವೀಕೆಂಡ್ಗೆ ನಾವಿಬ್ಬರೇ ಎಲ್ಲಾದರೂ ಹೋಗಿ ಬರೋಣ ಎಂದು. ಅವನನ್ನು ಕೇಳದೆ ಒಪ್ಪಿಕೊಳ್ಳಲು ಮನಸ್ಸಾಗಲಿಲ್ಲ. ಸಜಿ ಅಂದು ಸಮರ್ಥ್ನನ್ನು ನೋಡಿದ್ದಳು. ಮುಖಪರಿಚಯ ಆಗಿತ್ತು ಅವರಿಬ್ಬರಿಗೂ. ಸುಮಿತ್ರಾ ಅವರ ಆಪರೇಷನ್ ಸಂದರ್ಭದಲ್ಲಿ ಅವನು ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದಾನೆ ಎಂದರೆ ಅವರಿಬ್ಬರ ಮಧ್ಯೆ ಏನೂ ಇರಬೇಕು ಎಂದು ಸಜಿಗೆ ಸಂಶಯ ಉಂಟಾಗಿತ್ತು. ಆದ್ದರಿಂದ ಸಮನ್ವಿಯನ್ನು ಬಿಟ್ಟು ಬಿಡದೆ ಕಾಡಿ ಅವಳ ಬಾಯಿಯಿಂದ ಉತ್ತರ ಪಡೆದುಕೊಂಡಿದ್ದಳು. ಸಜಿ ಯಾವಾಗಲೂ ಸಮನ್ವಿಗೆ ತನ್ನಿಂದಾದ ಸಹಾಯ ಹಸ್ತ ನೀಡಲು ಹಿಂದೂ ಮುಂದೂ ನೋಡುತ್ತಿರಲಿಲ್ಲ. ತಾನವಳ ಎಂಗೇಜ್ಮೆಂಟ್ಗೆ ಹೋಗದಿದ್ದರೆ ತನ್ನ ತಪ್ಪಾಗುತ್ತದೆ ಎಂದು ಅವಳ ಮನಸ್ಸು ಹೇಳುತ್ತಿತ್ತು. ಸಜಿ ಅಂತೂ ನೀನು ಬಾರದೇ ಇದ್ದರೆ ನಾನು ಎಂಗೇಜ್ಮೆಂಟೇ ಮಾಡಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದಿದ್ದಳು. ನಾಳೆ ತಿಳಿಸುವುದಾಗಿ ಹೇಳಿದಳು ಸಮನ್ವಿ. ಸುಮಿತ್ರಾ ಅವರಿಗೆ ಎಂಗೇಜ್ಮೆಂಟ್ಗೆ ಹೋಗುವ ಮನಸ್ಸಿರಲಿಲ್ಲ. ಅವರು ಮದುವೆಗೆ ಬರುವುದಾಗಿ ತಿಳಿಸಿದರು. ಎಂಗೇಜ್ಮೆಂಟ್ಗೆ ಹೋಗುವುದಾದರೆ ಸಮನ್ವಿ ಒಬ್ಬಳೇ ಹೋಗಬೇಕಾಗಿತ್ತು. ಅಂದು ರಾತ್ರಿ ಮಲಗಿದಾಗಲೂ ಸಮನ್ವಿಗೆ ಅವನದೇ ನೆನಪು. ಕಣ್ಮುಚ್ಚಿದಾಗ ಅವನು ನಾನು ನಿನ್ನವನು, ನೀನು ನನ್ನವಳು ಎಂದು ಹೇಳಿದಂತೆನಿಸಿ ಕಣ್ತೆರೆದು ನೋಡಿದರೆ ಅವನು ಅಲ್ಲಿ ಇರಲಿಲ್ಲ. ಆ ಮಾತುಗಳಿಂದಲೇ ಅವಳು ಪುಳಕಿತಳಾಗಿದ್ದಳು. ಅವಳ ಬಗ್ಗೆ ಅವನಿಗೆ ತುಂಬ ಕನ್ಸರ್ನ್ ಇತ್ತು. ಅವಳಿಗದು ಅವನ ವರ್ತನೆಯಿಂದ ಗೊತ್ತಾಗುತ್ತಿತ್ತು. ನೀವ್ಯಾಕೆ ನನ್ನ ಇಷ್ಟೊಂದು ಪ್ರೀತಿಸ್ತೀರಾ ಸಮರ್ಥ್ ಎಂದು ಕೇಳಿದಳು. ಆದರೆ ಉತ್ತರಿಸಲು ಅವನು ಅಲ್ಲಿರಲಿಲ್ಲ. ಅಂದೊಮ್ಮೆ ಅವಳ ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ ಎಂದು ಹೇಳಿದ್ದ. ಆದರೆ ಉತ್ತರಿಸಲು ಸಂದರ್ಭ ಕೂಡಿ ಬಂದಿರಲಿಲ್ಲ. ಇನ್ನೊಮ್ಮೆ ಅವನಿಗೆ ನೆನಪಿಸಬೇಕು ಎಂದುಕೊಂಡಳು. ಸೀತಾರಾಮಯ್ಯನವರ ತಾಯಿಯ ಶ್ರಾದ್ದ ಇನ್ನು 10 ದಿನಕ್ಕೆ ಇತ್ತು. ಅದಾದ ಮೇಲೆ ಸುಮಿತ್ರಾ ಅವರೊಂದಿಗೆ ಮದುವೆಯ ಬಗ್ಗೆ ಮಾತುಕತೆ ಮಾಡುವುದಾಗಿ ತಿಳಿಸಿದ್ದರು ಸೀತಾರಾಮಯ್ಯನವರು. ಗೆಳತಿಯ ಎಂಗೇಜ್ಮೆಂಟ್ ವಿಷಯವನ್ನು ನಾಳೆ ಸಮರ್ಥ್ಗೆ ತಿಳಿಸಬೇಕು ಎಂದುಕೊಂಡಿದ್ದಳು ಸಮನ್ವಿಯನ್ನು ಯಾವಾಗ ನಿದ್ರಾದೇವಿ ಆವರಿಸಿದಳೋ ಗೊತ್ತಿಲ್ಲ. ಮರುದಿನ ಮಧ್ಯಾಹ್ನದಿಂದಲೇ ಅವಳಿಗೆ ಕುಚಲಕ್ಕಿಯನ್ನ ಮಾಡಿಕೊಟ್ಟಿದ್ದರು ಸಮರ್ಥ್ ಮನೆಯವರು. ಅದನ್ನು ಕಂಡಾಗ ಅವಳಿಗೆ ಹೃದಯ ತುಂಬಿ ಬಂದಿತ್ತು. ಅಂದು ಮಧ್ಯಾಹ್ನ ಊಟದ ಸಮಯದಲ್ಲಿ ಸಮನ್ವಿಗೆ ಸಜಿ ಮತ್ತೆ ಕರೆ ಮಾಡಿದ್ದಳು. ಅವಳು ಸಮರ್ಥ್ಗೆ ಫೋನ್ ಕಾಲ್ ಮಾಡಿ ಅವನನ್ನು ತನ್ನ ನಿಶ್ಚಿತಾರ್ಥಕ್ಕೆ ಆಹ್ವಾನಿಸಿದ್ದಳು. ಅಣ್ಣ, ಮುಂದಿನ ಭಾನುವಾರ ನೀವು ನನ್ನ ನಿಶ್ಚಿತಾರ್ಥಕ್ಕೆ ಸಮನ್ವಿನ ಕರ್ಕೊಂಡು ಬರಬೇಕು. ಇಲ್ಲಾಂದರೆ ನಾನು ನಿಶ್ಚಿತಾರ್ಥನೇ ಮಾಡಿಕೊಳ್ಳಲ್ಲ ಎಂದು ಮಲಯಾಳಂ ಮಿಶ್ರಿತ ಇಂಗ್ಲಿಷಲ್ಲಿ ಒತ್ತಾಯಪೂರ್ವಕವಾಗಿ ಆಹ್ವಾನಿಸಿದ್ದಳು. ಆದರೆ ಸಮರ್ಥ್ಗೆ ಅಲ್ಲಿಗೆ ಹೋಗಲು ಮನಸ್ಸಿರಲಿಲ್ಲ. ನಿನ್ನ ಫ್ರೆಂಡ್ನ ನಿಶ್ಚಿತಾರ್ಥಕ್ಕೆ ನೀನು ಹೋಗಿ ಬಾ, ನಾನು ಬರಲ್ಲ ಎಂದಿದ್ದ ಸಮರ್ಥ್. ಆದರೆ ಸಮನ್ವಿಗೆ ಅವನೂ ಬರಲಿ ಎಂಬ ಆಸೆಯಿತ್ತು. ಆದರೆ ಬಾಯಿ ಬಿಟ್ಟು ಹೇಳಲಿಲ್ಲ. ನೀನು ಯಾವಾಗ ಹೋಗೋದು ನಿಶ್ಚಿತಾರ್ಥಕ್ಕೆ ಕೇಳಿದ ಸಮರ್ಥ್. ನಾನು ಹೋಗೋದೋ ಬೇಡವೋ ಅಂತ ಇದ್ದೀನಿ, ಇನ್ನೂ ಡಿಸೈಡ್ ಮಾಡಿಲ್ಲ ಎಂದು ಹೇಳಿದಳು ಸಮನ್ವಿ. ಅವಳಿಗೊಬ್ಬಳಿಗೆ ಹೋಗುವ ಮನಸ್ಸಿರಲಿಲ್ಲ. ಯಾಕೆ ಹೋಗಲ್ಲ? ಸಜಿ ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಆವತ್ತು ಆಂಟಿ ಆಪರೇಷನ್ ಟೈಮಲ್ಲಿ ಬಂದಿದ್ರಲ್ಲ, ಅವರೇ ತಾನೇ. ನೀನು ಹೋಗಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೊಳ್ಳಲ್ವಾ? ವೀಕೆಂಡ್ ರಜಾ ಇದೆ, ನಿಂಗೂ ಒಂದು ಚೇಂಜ್ ಆಗುತ್ತೆ, ಹೋಗ್ಬಾ ಎಂದು ಹೇಳಿದ. ಅಮ್ಮ ಬರಲ್ಲ ಅಂದರು. ಒಬ್ಳಿಗೆ ಹೋಗೋಕೆ ಬೇಜಾರು, ಅದಕ್ಕೆ ಎಂದಳು. ಆಯಿತು, ನಿನ್ನಿಷ್ಟ ಎಂದು ಅವಳಿಷ್ಟಕ್ಕೆ ಬಿಟ್ಟುಬಿಟ್ಟ. ಮರುದಿನ ಜೀವನ್ನ ಕರೆ ಬಂದಿತ್ತು ಸಮನ್ವಿಗೆ. ಅವನು ನಿಶ್ಚಿತಾರ್ಥಕ್ಕೆ ಒತ್ತಾಯಪೂರ್ವಕವಾಗಿ ಆಹ್ವಾನಿಸಿದ್ದ. ಬಳಿಕ ಸಮರ್ಥ್ನ ಸೆಲ್ಫೋನ್ ನಂಬರ್ ಪಡೆದು ಅವನಿಗೆ ಕರೆ ಮಾಡಿ ಸಮರ್ಥ್ ಬಳಿಯೂ ತಮ್ಮ ನಿಶ್ಚಿತಾರ್ಥಕ್ಕೆ ಬರಲು ಒತ್ತಾಯಪೂರ್ವಕವಾಗಿ ಹೇಳಿದ. ಸಮನ್ವಿ ಸಮರ್ಥ್ನ ಚೇಂಬರಿಗೆ ಬಂದಿದ್ದಳು. ಸಮನ್ವಿಗೀಗ ಬೇರೆ ದಾರಿ ಇರಲಿಲ್ಲ. ಅವಳು ಸಮರ್ಥ್ನನ್ನು ಕೇಳಿದಳು, ನೀವು ಮುಂದಿನ ಭಾನುವಾರ ಫ್ರೀ ಇದ್ದೀರಾ? ಯಾಕೆ ಮೇಡಮ್, ತಮಗೇನಾದರೂ ನನ್ನಿಂದ ಆಗಬೇಕಿರೋ ಕೆಲಸ ಇತ್ತಾ? ಇದ್ರೆ ಹೇಳಿ, ನಿಮ್ಮ ಸೇವೆಗೆ ಸದಾ ಸಿದ್ಧ. ಅವನು ನಗುತ್ತಾ ನಾಟಕೀಯವಾಗಿ ಹೇಳಿದ. ಸಮನ್ವಿಯ ಮುಖ ಕೆಂಪಗಾಯಿತು. ಅವಳು ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ, ಮೌನವಾಗಿದ್ದಳು. ನಾನು ಫ್ರೀಯಾಗಿಲ್ಲ, ಬೇರೆಲ್ಲೋ ಹೋಗೋದಿದೆ, ಅವಳ ಮುಖವನ್ನೇ ನೋಡುತ್ತಾ ಹೇಳಿದ. ಅವಳ ಮುಖವೀಗ ಸಪ್ಪಗಾಯಿತು. ಅಲ್ಲಿಂದ ಹೊರಡಲನುವಾದಳು. ಸಮರ್ಥ್ ಈಗ ಅವಳನ್ನು ತಡೆಯುತ್ತಾ ಹೇಳಿದ, ಮುಂದಿನ ಭಾನುವಾರ ನಂಗೊಂದು ಎಂಗೇಜ್ಮೆಂಟ್ಗೆ ಹೋಗೋದಿದೆ, ತಾವು ಬರ್ತೀರಾ ಮೇಮ್ ಸಾಹಬ್ ಎಂದು ನಾಟಕೀಯವಾಗಿ ಕೇಳಿದ. ಈಗ ಅವಳ ಮುಖ ಮೊರದಗಲವಾಯಿತು. ನಿಜವಾಗ್ಲೂ ಸಜಿ ಜೀವಂತ್ ಎಂಗೇಜ್ಮೆಂಟ್ಗೆ ನೀವು ಬರ್ತೀರಾ? ಆಶ್ಚರ್ಯದಿಂದ ಕೇಳಿದಳು.
ಎಸ್ ಮೇಡಮ್, ಅದೇ ಎಂಗೇಜ್ಮೆಂಟ್ಗೆ ಹೋಗೋಣ ಅಂತಿದ್ದೀನಿ. ನಿನ್ನ ಮನಸ್ಸಲ್ಲಿ ನಾನು ನಿನ್ನ ಜೊತೆ ಬರಬೇಕು ಅಂತ ಇತ್ತು ತಾನೇ. ನೀನೇನು ಹೇಳದೇ ಇದ್ರೂ ನಿನ್ನ ಮೈಂಡ್ ರೀಡ್ ಮಾಡೋಕೆ ಕಲ್ತ್ಕೊಂಡಿದ್ದೀನಿ ಎಂದುತ್ತರಿಸಿದ ಸಮರ್ಥ್. ಅವನಿಗೆ ಅರ್ಥವಾಗಿತ್ತು, ಅವಳು ಎಂಗೇಜ್ಮೆಂಟ್ಗೆ ಅವನೊಂದಿಗೆ ಹೋಗಲು ಇಷ್ಟಪಡುತ್ತಾಳೆ ಎಂದು. ಜೀವನ್ನಿಂದ ಕರೆ ಬಂದ ವಿಷಯ ತಿಳಿಸಿದ. ನನ್ನ ನಂಬರ್ ನೀನೇ ಕೊಟ್ಟಿದ್ದ ಅವರಿಗೆ ಕೇಳಿದ. ಹೌದು, ಸಾರಿ, ನಿಮ್ಮನ್ನು ವಿಚಾರಿಸದೆ ಕೊಟ್ಟೆ. ಅದಕ್ಕೆ ಸಾರಿ ಯಾಕೆ ಕೇಳ್ತೀಯಾ? ಆ ಹಕ್ಕನ್ನು ನಾನು ನಿಂಗೆ ಯಾವತ್ತೋ ಕೊಟ್ಟಾಯ್ತಲ್ಲ. ಶನಿವಾರನೇ ಊರಿಗೆ ಹೋಗೋಣ. ನೀನು ಬಾಯ್ ಬಿಟ್ಟು ನನ್ನ ಹತ್ರ ಕೇಳದೇ ಇದ್ದರೂ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆರ್ ಯು ಹ್ಯಾಪಿ ನೌ? ಅದನ್ನವನು ಕೇಳುವುದೇ ಬೇಕಾಗಿರಲಿಲ್ಲ. ಸಮನ್ವಿಗೆ ತುಂಬ ಸಂತೋಷವಾಗಿತ್ತು. ಅವಳಾಗಿ ಹೋಗಿ ಅವನನ್ನು ಅಪ್ಪಿಕೊಂಡಳು. ಐ ಥಿಂಕ್ ಅವರಿಬ್ಬರು ಲವ್ವರ್ಸ್ ಅಂತ. ಅವರಿಬ್ಬರ ಲವ್ ಸ್ಟೋರಿ ಹೋಗ್ತಾ ದಾರಿಲಿ ಹೇಳ್ತೀಯಾ ನನಗೆ? ಹೇಳ್ತೀನಿ, ಒಪ್ಪಿಕೊಂಡಳು ಸಮನ್ವಿ. ಅವಳು ತನ್ನ ಮನಸ್ಸಿನಲ್ಲಿರುವುದನ್ನು ಅವನೊಂದಿಗೆ ಹಂಚಿಕೊಂಡಿರಲಿಲ್ಲ. ಆದರೂ ಸಮರ್ಥ ಅವನಾಗಿ ತಿಳಿದುಕೊಂಡು ಅವಳಾಸೆಯನ್ನು ಈಡೇರಿಸಲು ತುದಿಗಾಲಲ್ಲಿ ನಿಂತಿದ್ದ. ಅವಳಿಷ್ಟವನ್ನು ಅರಿತು ಅವಳಿಗಾಗಿ ಮಾಡುತ್ತಿದ್ದ. ಅವಳ ಆಯ್ಕೆ ಬಗ್ಗೆ ಅವಳಿಗೆ ತುಂಬ ಸಂತೋಷವಾಗಿತ್ತು. ಸಮನ್ವಿ ಈಗ ಅವನ ಹಣೆಗೆ ಮೃದುವಾಗಿ ಮುತ್ತನ್ನಿತ್ತಿದ್ದಳು. ಈ ರೀತಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ದಳು. ಅವಳು ತನ್ನನ್ನು ಚುಂಬಿಸುವಳು ಎಂದು ಸಮರ್ಥ ಕನಸಲ್ಲೂ ಊಹಿಸಿಕೊಂಡಿರಲಿಲ್ಲ. ನಾನು ಕನಸು ಕಾಣ್ತಿಲ್ಲ ತಾನೇ? ಓವರ್ ಡೋಸ್ ಆಯಿತು ಅನಿಸುತ್ತೆ. ನನಗೇನೋ ಆಗ್ತಾ ಇದೆ ಅನಿಸುತ್ತೆ, ಅವನು ಬೇಕಾಗಿಯೇ ಹೇಳಿದ. ಅವನು ತನ್ನ ಕಾಲೆಳೆಯುತ್ತಿದ್ದಾನೆ ಎಂದು ಸಮನ್ವಿಗೆ ಅರ್ಥವಾಗಿತ್ತು. ಮೊದಲ ಬಾರಿಗೆ ಅವಳಿಂದ ಅವನಿಗೆ ಸಿಕ್ಕಿದ ಪ್ರೀತಿಯ ಕಾಣಿಕೆ ಇದಾಗಿತ್ತು. ತುಂಬ ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿಗೆ ಮಾತ್ರನಾ? ಅವಳತ್ತ ನೋಡಿ ಕಣ್ಣರಳಿಸಿದ. ನಾನಿವತ್ತು ನಿನ್ನ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರಿಂದಾಗಿ ನನಗೆ ಇವತ್ತು ಅಮೂಲ್ಯ ಕಾಣಿಕೆ ಸಿಕ್ತು. ಇನ್ಯಾವಾಗ ಸಿಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಅವನೆಂದು ಅವಳ ಬಳಿ ಕೇಳುತ್ತಿರಲಿಲ್ಲ. ಇಂದು ಅವಳಾಗಿಯೇ ಕೊಟ್ಟಿದ್ದಳು. ಅವನು ಸಂತುಷ್ಟನಾಗಿದ್ದ. ಬರೀ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿ ಸಮಾಧಾನ ಆಗ್ತಿಲ್ಲ ನನಗೆ ಎಂದು ಅವಳನ್ನಪ್ಪಿ ಅವಳ ಎರಡೂ ಕೆನ್ನೆಗಳಿಗೂ ಮುತ್ತನ್ನಿತ್ತ. ನೀವು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನೀವು ಅರ್ಥ ಮಾಡಿಕೊಂಡಿರೋ ಹಾಗೆ ಇನ್ಯಾರೂ ನನ್ನ ಅರ್ಥ ಮಾಡಿಕೊಂಡೇ ಇಲ್ಲ. ಅದು ಹೇಗೆ ನನ್ನ ಮನಸ್ಸಲ್ಲಿರೋದು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ? ಅವನ ಬಳಿ ಕೇಳಿದಳು ಸಮನ್ವಿ. ಅವನು ಅವಳ ಜೀವನದಲ್ಲಿ ಬಂದು ಹೆಚ್ಚು ಸಮಯವಾಗಿರಲಿಲ್ಲ. ಆದರೂ ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಅವಳ ತಂದೆ ತಾಯಿ ಕೂಡ ಅವಳನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಎನಿಸಿತು ಸಮನ್ವಿಗೆ. ನೀನು ಬಾಯಿ ಬಿಟ್ಟು ಏನೂ ಕೇಳೋದೂ ಇಲ್ಲ, ಹೇಳೋದೂ ಇಲ್ಲ. ಅದಕ್ಕೆ ನಾನೇ ನಿನ್ನ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ನಿನ್ನ ಅರ್ಥ ಮಾಡ್ಕೊಂಡಿರೋದು ಕಮ್ಮಿನೇ, ಇನ್ನೂ ಅರ್ಥ ಮಾಡ್ಕೊಳ್ಳೋದು ತುಂಬ ಜಾಸ್ತಿ ಇದೆ ಎಂದು ಹೇಳಿದ. ಸಮನ್ವಿಗಿಂದು ಅವನಿಂದ ದೂರ ಸರಿಯುವ ಮನಸ್ಸೇ ಇರಲಿಲ್ಲ. ಅವನಿಗೊರಗಿಕೊಂಡು ನಿಂತಿದ್ದಳು. ಈಗ ಬಾಯಿ ಬಿಟ್ಟಳು. ನನಗೆ ಒಬ್ಬಳೇ ಹೋಗೋಕೆ ಮನಸ್ಸಿರಲಿಲ್ಲ. ನಿಮ್ಮ ಜೊತೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಹೇಗೆ ನಿಮ್ಮನ್ನು ಕೇಳೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸಜಿ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಆದ್ದರಿಂದ ಹೋಗದೇ ಇರೋಕೆ ಆಗ್ತಾ ಇರಲಿಲ್ಲ. ಇಬ್ಬದಿಯ ಸಂಕಟದಲ್ಲಿ ಬಳಲ್ತಾ ಇದ್ದೆ. ಈಗಂತೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆ ಹೇಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ಐ ಹ್ಯಾವ್ ನೋ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಅವಳಿಗೆ ಅವನ ಮೇಲಿದ್ದ ಗೌರವ ಇನ್ನೂ ಜಾಸ್ತಿ ಆಯಿತು. ಈಗಾಗಲೇ ನೀನು ಪ್ರೀತಿಯಿಂದ ಕೊಟ್ಟಿಯಲ್ಲ, ಅಷ್ಟೇ ಸಾಕು. ನನಗೆ ದುರಾಸೆ ಇಲ್ಲ. ನಾನು ಅಲ್ಪತೃಪ್ತ. ನೀನು ಏನು ಹೇಳಬೇಕಾದ್ರೂ ನನ್ನ ಹತ್ರ ಆರಾಮಾಗಿ ಹೇಳ್ಬೋದು. ಯಾವ ಸಂಕೋಚನೂ ಪಟ್ಕೋಬೇಡ. ನಿನ್ನೇನೆ ಹೇಳಿದ್ನಲ್ಲ ನಾನು ನಿನ್ನವನು ಅಂತ. ಮತ್ತೆ ನೀನ್ಯಾಕೆ ಸಂಕೋಚ ಪಟ್ಕೋತೀಯ? ಪ್ರೀತಿಯಿಂದ ಅವಳ ಕೂದಲಲ್ಲಿ ಬೆರಳಾಡಿಸುತ್ತಾ ಹೇಳಿದ ಸಮರ್ಥ್. ಅವನ ಪ್ರೀತಿಯಲ್ಲಿ ಮಿಂದು ಪುನೀತಳಾಗಿದ್ದಳು ಸಮನ್ವಿ ಇದೇ ಸಂತೋಷದಲ್ಲಿ ಗೆಳತಿಗೆ ಫೋನ್ ಕರೆ ಮಾಡಿ ತಾವಿಬ್ಬರು ನಿಶ್ಚಿತಾರ್ಥಕ್ಕೆ ಬರುವುದಾಗಿ ತಿಳಿಸಿದಳು. ನನ್ನ ಅಭಿಮಾನಿಯಾಗಿರುವ ಮೈಸೂರಿನ ಜನ್ನು ಗೌಡ ಅವರಿಗೆ ಈ ಎಪಿಸೋಡ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅವರು ತುಂಬ ರಿಕ್ವೆಸ್ಟ್ ಮಾಡಿದರು ಇವತ್ತು ಎಪಿಸೋಡ್ ಹಾಕಬೇಕು ಅಂತ. ನಾನಿವತ್ತು ಹಾಕೋದಿಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ನಾನು ಹಾಕುವ ಕಥೆಯನ್ನು ದಿನ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತ ಧನ್ಯವಾದಗಳು. ಈ ಕಥೆಯ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ಕತೆ ಬರೆಯುವುದು ನನ್ನ ಹವ್ಯಾಸ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.